ಹಾಯ್ ಎವ್ರಿವನ್, ಇದು ನೆನ್ನೆದೇ ಕಂಟಿನ್ಯೂಷನ್ ಲಾಗ್ ನೋಡ್ರಿ. ಇವತ್ತು ದಪ್ಪನ ಮೊಹರಂ ಹಬ್ಬದ 2ನೇ ದಿವಸ ನೋಡ್ರಿ. ಇವತ್ತು ಸುರ್ಪುರಕ್ಕೆ ಬಂದಿದ್ದೀವಿ. ಇವಾಗ ಟೈಮು 12 ಗಂಟೆ ಆಗೈತಿ. ನಮ್ಮ ಅಣ್ಣ ಹಬ್ಬಕ್ಕೆ ಎಲ್ಲರೂ ಬಂದಿದ್ದೀರಿ, ನಿಮ್ಗೆಲ್ಲರಿಗೂ ಸೀರೆ ಉಡಿಸ್ತೀನಿ, ಸೀರೆ ತೊಗೊಳ್ರಿ ಅಂತ ಹೇಳಿದರು. ಅದಕ್ಕೆ ಸೀರೆ ತೊಗೊಂಡ್ರಾಯ್ತು ಅಂತೇಳಿ ಇವಾಗ ಸುರ್ಪುರಕ್ಕೆ ಬಂದೀವಿ ನೋಡ್ರಿ. ಇಲ್ಲಿ ಸೀರೆ ಅಂಗಡಿಗೆ ಹೊಂಟೀವಿ. ಯಾರ್ಯಾರಿಗೆ ಯಾವ್ದ್ಯಾವುದು ಸೆಲೆಕ್ಟ್ ಮಾಡ್ಕೊತಾರೋ ಗೊತ್ತಿಲ್ಲ. ನೀವು ಎಷ್ಟರ ದಿನ ತೊಗೋರಿ, ನಿಮ್ಗೆ ಇಷ್ಟ ಬಂದು ತೊಗೊಂಡು ಬರ್ರಿ ಸೀರೆ ಅಂತ ಹೇಳಿದ್ದ ನಮ್ಮಣ್ಣ. ಅದಕ್ಕೆ ಇವಾಗ ಬಟ್ಟೆ ಅಂಗಡಿಗೆ ಎಲ್ಲರೂ ಹೊಂಟೀವಿ. ಯಾರ್ಯಾರಿಗೆ ಯಾವ್ದ್ಯಾವ್ದು ಇಷ್ಟ ಬರುತ್ತೆ ಅದೇ ತೊಗೊಂಡ್ರಾಯ್ತು ಅಂತೇಳಿ. ಇದೇ ನೋಡ್ರಿ ಬಟ್ಟೆ ಅಂಗಡಿ. ಫಸ್ಟು ನಮ್ಮ ಅಕ್ಕ ಬಂದಿದ್ದಾರೆ ಇಲ್ಲಿ. ಅವರು ಸೀರೆನ ಇಲ್ಲಿ ತೊಗೊಂಡಿದ್ರಂತೆ, ಚೆನ್ನಾಗಿದೆ ಅಂತ ಹೇಳಿದರು. ಅದಕ್ಕೆ ನಾವು ಇಲ್ಲೇ ನೋಡೋಣ ಅಂತೇಳಿ ಬಂದಿದ್ದೀವಿ. ಯಾವ ಥರ ಸೀರೆ ತೆಗಿತಾರೆ ನೋಡೋಣ ಇಲ್ಲಿ. ನಮ್ಮ ಹತ್ರ ಬಾರ್ಡ್ರ್ ಸೀರೆ ಜಾಸ್ತಿ ಇದೆ. ಬಾರ್ಡ್ರ್ ಸೀರೆ ಏನು ಬೇಡ, ಸಿಂಪಲ್ಲಾಗಿ ಗ್ರ್ಯಾಂಡ್, ನೋಡೋಕ್ಕೂ ಚೆನ್ನಾಗಿರಬೇಕು, ಸಿಂಪಲ್ ಆಗಿರಬೇಕು, ಆ ಥರ ಸೀರೆ ತೆಗೀರಿ ಅಂತ ಹೇಳಿದ್ವಿ. ಇಲ್ಲಿ ನೋಡ್ರಿ ಈ ಥರ ಸೀರೆ ತೋರಿಸ್ತಾ ಇದ್ದಾರೆ. ಇದು ಬಂದು ಪ್ಲೈನ್ ಸೀರೆ, ಸ್ವಲ್ಪ ಗ್ರ್ಯಾಂಡ್ ಬ್ಲೌಸ್ ಬರುತ್ತೆ, ಆ ಥರ ಇದೆ ನೋಡ್ರಿ. ಇದು ನಮ್ಮ ಊರಲ್ಲಿ ತುಂಬ ಜನ ತೊಗೊಂಡಿದ್ದಾರೆ ಈ ಥರ ಸೀರೆ. ಅದಕ್ಕೆ ನಾವು ಈ ಥರ ಬೇಡ, ಇನ್ನು ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ತೋರಿಸಿ ಅಂತ ಹೇಳ್ತಾಯಿದ್ವಿ. ಅವರು ಇಲ್ಲ, ನಮ್ಮ ಹತ್ರ ಇರೋದೇ ಇದು ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾವೆಲ್ಲರೂ ನೋಡ್ತಾ ಇದ್ವಿ. ಒಂದಿಬ್ಬರು ಜನಕ್ಕೆ ಇಷ್ಟ ಆಯಿತು, ಒಂದಿಬ್ಬರು ಜನಕ್ಕೆ ಇಷ್ಟ ಆಗಲಿಲ್ಲ. ಇನ್ನೇನಂತ ಇನ್ನು ನೋಡ್ತಾನೆ ಇದ್ವಿ. ಬೇರೆ ತೆಗಿ ಅಂದರೆ ಅವರು ಬೇರೆ ಇಲ್ಲ, ಇದೇ ಇದೆ ಅಂತ ಅವರು ತೋರಿಸ್ತಾನೆ ಇರಲಿಲ್ಲ, ಇದನ್ನೇ ತೋರಿಸ್ತಾ ಇದ್ರು ಮತ್ತೆ. ಇವಾಗ ನೋಡ್ತಾ ಇದ್ದೀವಿ. ಇಲ್ಲಿ ಸೆಲೆಕ್ಟ್ ಆದರೆ ಸರಿ, ಇಲ್ಲಾಂದರೆ ಬೇರೆ ಅಂಗಡಿಗೆ ಹೋಗ್ತೀವಿ. ಇಲ್ಲಿ ನೋಡ್ರಿ, ಅಲ್ಲಿ ಯಾವ ಸೀರೆ ಇಷ್ಟ ಆಗಲಿಲ್ಲ, ಅದಕ್ಕೆ ಮತ್ತೊಂದು ಅಂಗಡಿಗೆ ಬಂದೀವಿ. ಇಲ್ಲಿ ಬೇರೆ ಸಿಗುತ್ತಾ ನೋಡೋಣ ಅಂತೇಳಿ ಅವ್ರಿಗೆ ಹೇಳಿದ್ವಿ. ನಮ್ಮ ಹತ್ರ ಆಲ್ರೆಡಿ ಬಾರ್ಡ್ರ್ ಸೀರೆ ಐತಿ, ಬಾರ್ಡ್ರ್ ಸೀರೆ ಏನು ಬೇಡ, ಹೊಸ್ದಾಗಿ ಯಾವ ಥರ ಬಂದಿದೆ ಅದನ್ನು ತೋರಿಸಿ ಅಂದಿದ್ದಕ್ಕೆ ಅವರು ಈ ಥರ ಸೀರೆನ ಹಾಕಿದ್ರು ನೋಡ್ರಿ. ಇದು ಅಷ್ಟೇ ಪ್ಲೈನ್ ಸೀರೆ, ಗ್ರ್ಯಾಂಡ್ ಬ್ಲೌಸು, ಆದರೆ ಸ್ವಲ್ಪ ಬಟ್ಟೆ ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ. ಎಲ್ಲರಿಗೂ ಸ್ವಲ್ಪ ಇಷ್ಟ ಆಯಿತು. ಮತ್ತು ಬೇರೆ ಅಂಗಡಿಗೆಲ್ಲ ಹೋಗೋಕ್ಕೆ ನಮ್ಮ ಹತ್ರ ಟೈಮು ಇರಲಿಲ್ಲ. ಆಲ್ರೆಡಿ 3 ಗಂಟೆಗೆಲ್ಲ ನಾವು ರಿಟರ್ನ್ ಹೋಗಬೇಕು. ಯಾಕಂದರೆ ಹಬ್ಬ ಇದೆಯಲ್ಲ, ಮತ್ತು ದಪ್ಪನ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ ರೆಡಿಯಾಗಿ ಮತ್ತೆ ದೇವ್ರು ನೋಡೋಕೆ ಹೋಗಬೇಕು. ಅದಕ್ಕೆ ಇಲ್ಲೇ ಎಲ್ಲರೂ ಸೀರೆನ ತೊಗೊತಾ ಇದ್ವಿ. ಇವಾಗ ಸೀರೆ ಎಲ್ಲ ತೊಗೊಂಡಾದ್ಮೇಲೆ ಹೋಟೆಲ್ಗೆ ಬಂದಿದ್ವಿ ನೋಡ್ರಿ. ನಮ್ಮ ಮಾಮ ನಾಷ್ಟ ಮಾಡಿಸ್ತೀನಿ ಅಂತಂದರು. ಇವಾಗ ಎಲ್ಲರೂ ನಾಷ್ಟ ಮಾಡ್ತಾಯಿದ್ವಿ. ಆಲ್ರೆಡಿ ಊಟದ ಟೈಮ್ ಆಗಿತ್ತು. ಇನ್ನು ನಾಷ್ಟ ಮಾಡಿಕೊಂಡೆ ಮನೆಗೆ ಹೋಗ್ಬಿಡೋಣ, ರೆಡಿಯಾಗೋಕ್ಕೆ ಟೈಮ್ ಸಿಗುತ್ತೆ ಅಂತೇಳಿ ನಾಷ್ಟ ಮಾಡ್ತಾಯಿದ್ದೀವಿ. ಇವಾಗ ನೋಡ್ರಿ ಟೈಮು 4:15 ಆಗೈತಿ. ಆಲ್ರೆಡಿ ಬಂದು ರೆಡಿಯಾಗಿವಿ. ಎಲ್ಲರೂ ಮಸೂದಿಗೆ ಹೊಂಟೀವಿ ನೋಡ್ರಿ. ಇವಾಗ ದೇವ್ರು ಬರುತ್ತೆ. ಮಧು, ಸಂಗೀತಕ್ಕ ಇನ್ನೂ ರೆಡಿ ಆಗಿಲ್ಲ. ಏನು ಮ್ಯಾಚಿಂಗ್ ಆಗಿರಿ ಇಬ್ರು ನೋಡ್ರಿ. ಚೋಟೆ ಮಿಯಾ ಬಡ ಮಿಯಾ ಸೀರೆ ನೀನು ದತ್ತಕೊಂಡಂದ್ರೆ ಹಿಂಗೆ ಆಡ್ತು ನೋಡ. ಮಧು, ಇವಾಗ ನೋಡಿ ನಾವು ದೇವ್ರು ನೋಡೋಕ್ಕಂತ ಎಲ್ಲರೂ ರೆಡಿಯಾಗಿ ಇಲ್ಲಿ ಬಂದಿದ್ದೀವಿ ನೋಡ್ರಿ. ನಾವು ಯಾವಾಗಲೂ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ, ಈ ಪ್ಲೇಸ್ ಹತ್ರನೇ ನಾವು ನಿಂತ್ಕೊಳ್ಳೋದು. ಇವಾಗ ದೇವರು ಇಲ್ಲಿ ಬರ್ತಾನೆ, ಎಲ್ಲ ದೇವರು ಬರುತ್ತೆ, ಎಲ್ಲ ದೇವ್ರನ್ನೂ ನಾನು ತೋರಿಸ್ತೀನಿ. ನೋಡ್ರಿ ಎಲ್ಲರೂ ಬಂದು ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಜಾತ್ರೆಗೆ ಒಂದು ಕಳೆನೇ ಬೇರೆ. ಇಲ್ಲಿ ನೋಡ್ರಿ, ಇದು ಹಳೆ ದೇವರು. ಮಸೂದಿ ಮೇಲೆ ಹೋಗಿ ನೋಡ್ರಿ. ಇವಾಗ ದೇವ್ರ ಬೆಳಿಗ್ಗೆ ಯಾವ ಥರ ಅಲೆ ಆಡಿದ, ಇವಾಗ ಅದೇ ಥರ ಅಲೆ ಆಡ್ತಾನೆ ನೋಡ್ರಿ.
ಆಯ್ ಮಾಡಲ್ಲ ಯೂಟ್ಯೂಬ್ದಾಗ ಆಯ್ತು ಮುಗಿತು ಸಂತೆ ಆಯ್ ಮಾಡಿದಾರ ಮುಗಿತು ಯಾರು ಆಯ್ ಮಾಡ್ತಾರ ಅವ್ರು ಯೂಟ್ಯೂಬ್ದಾಗ ಹಾಕ್ತೀನಿ. ಅವ್ರು ಕೂಡ ನೀ ಬ್ಯಾಡ ಅಂತೆಲ್ಲ ಕಲಿತೀನಿ ಅಂತ ಕಲಿಸುವ ಅಕ್ಕ ತಂಗಿ ಕಿವ್ಯಾಗ ಏನೋ ಹೇಳಕತ್ತಾಳ, ಕೇಳಿದ್ರೆ ಹೇಳವಳು ನೋಡ್ರಿ. ಏನು ಹೇಳಕತ್ತಾಳ ಅಂತ ಕೇಳಿದ್ರೆ ಸುಮ್ಮನೆ ನಗ್ತಾರೆ ಇಬ್ಬರು. ಇವಾಗ ನೋಡ್ರಿ ಜಾತ್ರೆ ಈ ಥರ ಆಯಿತು. ಇವಾಗ ನೋಡ್ರಿ ಇದು ಮುಕ್ ದೇವ್ರು ಅಂತೇಳಿ, ಈ ದೇವ್ರಿಗೆ ಮಾತು ಬರಲ್ಲ. ಉಷನ್ ಭಾಷೆ ಏನು ದೇವ್ರು ಇದಾನಲ್ಲ ಅವ್ರ ಅಣ್ಣ ನೋಡ್ರಿ ಇವರು. ಇವಾಗ ಇವ್ರೂ ಹೋಗ್ತಾ ಇದ್ದಾರೆ. ಇದು ಫಸ್ಟು ನೋಡ್ರಿ, ಇದು ದೇವ್ರು ಹಿಡ್ದಿರೋದು ಹೊಸ ಕುದುರೆ ಈ ವರ್ಷ ಫಸ್ಟು. ಇವಾಗ ದೇವ್ರು ಹೋಗ್ತಾ ಇದ್ದಾನೆ ನೋಡ್ರಿ. ಹಬ್ಬದಲ್ಲಿ ಎಷ್ಟು ಜನ ಇದ್ದಾರೆ ನೋಡ್ರಿ. ತುಂಬಾ ಚೆನ್ನಾಗಾಯಿತು ಹಬ್ಬ. ನಮಗಂತೂ ತುಂಬಾ ಇಷ್ಟ ಆಯಿತು. ಹಬ್ಬದ್ದು ಎಂಜಾಯ್ಮೆಂಟು ತುಂಬಾ ಚೆನ್ನಾಗಿತ್ತು. ನಾವು ಪ್ರತಿ ವರ್ಷವೂ ಬರ್ತಿದ್ವಿ. ಇವಾಗ ನಮ್ಮ ಅಪ್ಪ ಹೋಗಿ 3 ವರ್ಷ ಆಯಿತು. 2 ವರ್ಷದಿಂದ ಬಂದಿರಲಿಲ್ಲ. ಈ ವರ್ಷ ಬಂದೀವಿ ನೋಡ್ರಿ. ಚೆನ್ನಾಗಾಯಿತು ಹಬ್ಬ.
ನೋಡ್ರಿ ಹಬ್ಬ ಮುಗೀತು. ಇವಾಗ ಬೆಂಗಳೂರಿಗೆ ಹೊಂಟೀವಿ. ರಾತ್ರಿ 10 ಗಂಟೆ ಆಗೈತಿ. ಬಸ್ನ ಬುಕ್ ಮಾಡಿದ್ವಿ SRS. ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ನೋಡ್ರಿ ಗೌರ್ಮೆಂಟ್ ಬಸ್ ಎಲ್ಲ ಖಾಲಿನೇ ಹೋಗ್ತಾ ಇದ್ದಾವೆ. ನಾವು ಬಸ್ನ ಬುಕ್ ಮಾಡಿದ್ವಿ, ಅದಕ್ಕೆ ವೇಟ್ ಮಾಡ್ಲಾಗತ್ತೀವಿ. ಹಬ್ಬ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಂತೀನಿ.